ಧನಸ್ಸು ರಾಶಿ ನಿಮ್ಮ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ತೃಪ್ತಿ ಸಿಕ್ಕುವಂತಹ ದಿವಸವಾಗುತ್ತೆ. ನಿಮ್ಮ ಆದಾಯ ಗಣನೀಯವಾಗಿ ಹೆಚ್ಚಾಗ್ತಕ್ಕಂಥದ್ದು. ಪ್ರೇಮಿಗಳು ತುಂಬ ಜಾಗರೂಕತೆಯಿಂದ ಇರಬೇಕು, ಇಲ್ಲದೇ ಇದ್ದರೆ ತೊಂದರೆಗೆ ಅವಕಾಶಗಳಾಗತ್ತೆ. ಗೊತ್ತು ಗುರಿ ಇಲ್ಲದೇ ಇರತಕ್ಕಂತಹ ಪ್ರದೇಶಗಳಿಗೆ ಹೋಗಿ ಸಿಕ್ಕಿ ಹಾಕಿಕೊಳ್ಳುವಂಥದ್ದು, ಕಷ್ಟಪಡುವಂಥದ್ದು, ದಂಡ ಕಟ್ಟಬೇಕಾಗ್ತಕ್ಕಂಥದ್ದು ಖಂಡಿತ ಬೇಡ ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ಶುಭ ದಿವಸ. ಓದಿನ ಜೊತೆಯಲ್ಲಿ ಓದಿಗೆ ಪೂರಕವಾದಂತಹ ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡ ನೀವು ಮುಂದುವರಿಸಲಿಕ್ಕೆ ಅವಕಾಶಗಳಾಗತ್ತೆ. ಬೇರೆ ಬೇರೆ ಹವ್ಯಾಸಗಳನ್ನು ಉತ್ತಮ ಮಾರ್ಗದಲ್ಲಿ ಅಗತ್ಯವಾಗಿ ರೂಢಿಸಿಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ವಿದ್ಯಾರ್ಥಿಗಳು ಸಂತೋಷದಿಂದ ತಮ್ಮ ಶೈಕ್ಷಣಿಕ ಕ್ಷೇತ್ರವನ್ನು ಮುಂದುವರಿಸ್ಕೊಂಡು ಅದನ್ನು ಲಾಭವನ್ನು ಪಡಿಬೇಕಾದಂಥದ್ದಾಗತ್ತೆ. ನಿಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗುರಿಯನ್ನು ಮುಟ್ಟುವವರೆಗೆ ನಾನು ನಿಲ್ಲುವುದಿಲ್ಲ ಅಂತಕ್ಕಂತಹ ನಿಮ್ಮ ಸಾತ್ವಿಕವಾದ ಪ್ರತಿಜ್ಞೆ ಏನಿದೆ ಅದು ನಿಮಗೆ ಗಟ್ಟಿಯಾದ ಫಲವನ್ನು ಕೊಡ್ತಕ್ಕಂಥದ್ದು. ಕೈಯಿನ ಭಾಗದಲ್ಲಿ ಪೆಟ್ಟಾಗ್ತಕ್ಕಂತಹ ಸಾಧ್ಯತೆ ಇದೆ. ರಕ್ತದ ಬಗ್ಗೆ ಗಮನ ಇರಲಿ, ಆದಷ್ಟು ಜಾಗ್ರತೆಯಿಂದ ವರ್ತಿಸಬೇಕಾದಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಯಾವ ವ್ಯಕ್ತಿಗಳ ಬಗ್ಗೆ ನಿಮಗೆ ಯಾವ ವಿಷಯದಲ್ಲಿ ಅನುಮಾನ ಇರುತ್ತೋ ಅಂತಹ ವ್ಯಕ್ತಿಗಳಿಂದ ಆದಷ್ಟು ಅಂತರವನ್ನು ಕಾಪಾಡಿಕೊಳ್ಳಿ. ಅವರಿಂದ ಯಾವುದೇ ಕ್ಷಣದಲ್ಲಿ ನಿಮ್ಮ ವ್ಯವಹಾರಕ್ಕೆ, ಉದ್ಯೋಗಕ್ಕೆ ಅಥವಾ ನಿಮ್ಮ ಕುಟುಂಬಕ್ಕೆ, ಹೀಗೆ ನಿಮ್ಮ ವೈಯಕ್ತಿಕವಾದ ವಿಚಾರಕ್ಕೆ ಧಕ್ಕೆ ಬರಬಹುದು. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಅವರು ಅವಮಾನವನ್ನು ಮಾಡಲಿಕ್ಕೆ ಸಿದ್ಧವಾಗಿರ್ತಾರೆ ಅನ್ನುವಂಥದ್ದು. ಕಷ್ಟಪಟ್ಟು ಹೋರಾಟ ಮಾಡಿದಂತಹ ಕೆಲವು ಕೆಲಸದಲ್ಲಿ, ಕೆಲವು ವಿಚಾರದಲ್ಲಿ ನೀವು ರಾಜಿ ಮಾಡಿಕೊಳ್ಬೇಡಿ. ಯಾಕೆ ಅಂತಂದರೆ ಇಷ್ಟು ದಿವಸ ಹೋರಾಟವನ್ನು ಮಾಡಿ ಈ ಕ್ಷಣದಲ್ಲಿ ರಾಜಿಗೆ ನೀವು ಮುಂದಾದರೆ ಇಷ್ಟು ದಿವಸ ಹೋರಾಟದ ಫಲ ಏನು? ಹಾಗಾದರೆ ನೀವು ಕಷ್ಟಪಟ್ಟಿದ್ದಕ್ಕೆ ಬೆಲೆ ಏನು? ಹಾಗಾದರೆ ಇದು ಪ್ರಶ್ನೆಯಾಗತ್ತೆ. ಮತ್ತು ನಿಮ್ಮ ಸ್ವಭಾವದಿಂದ ಹಲವಾರು ಜನ ಸಿಟ್ಟಿಗೆ ಹೇಳ್ತಾರೆ. ಯಾಕೆ ಹೀಗಾಡ್ತಾರೆ ಇವರು ಅನ್ನುವಂತಹ ಮಾತು ಬರುತ್ತೆ. ಆದರೆ ನಿಮ್ಮ ಪರಿಸ್ಥಿತಿ ನಿಮಗೇ ಗೊತ್ತು ಅನ್ನುವಂತಹ ರೀತಿಯಲ್ಲಿ ನೀವಿರ್ತೀರಿ. ಮನೆಯಲ್ಲಿ ಅನೇಕ ವಿಚಾರಗಳಿಗೆ ಗೊಂದಲ, ಗಲಾಟೆಗಳು ಏರ್ಪಾಟಾಗತ್ತೆ. ಕೋರ್ಟ್ ಕೆಲಸದಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸೂಚನೆ. ಮಕರ ರಾಶಿಯ ಚಿಕ್ಕ ಮಕ್ಕಳಿಗೆ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಜಾಗ್ರತೆಯನ್ನು ವಹಿಸಿ ಮಹಾಗಣಪತಿಯನ್ನು ಅರ್ಚನೆ ಮಾಡಿ. ಜೊತೆಗೆ ಬಿಳಿ ಎಕ್ಕದ ಹೂವು, ಗರಿಕೆಯನ್ನು ಗಣಪತಿಗೆ ಅರ್ಪಣೆ ಮಾಡಿ ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡುವುದರ ಮುಖಾಂತರ ನಮ್ಮೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡು, ಸಕಲ ವಿಘ್ನಗಳನ್ನು, ದುರಿತಗಳನ್ನು ದೂರ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಶುಭವಾಗಿ. ಕುಂಭರಾಶಿ, ಸಮಾಜದ ಹಿತದೃಷ್ಟಿಯಿಂದ ಒಂದಷ್ಟು ಆಲೋಚನೆಯನ್ನು ಮಾಡಿ ಮುಂದಿನ ಅಧ್ಯಯನವನ್ನು ಮಾಡಿದರೆ ಬಹಳ ಒಳ್ಳೆಯದಾಗ್ತಕ್ಕಂಥದ್ದು. ಹಲವಾರು ಜನ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ನೀವು ಮಾಡಿದಂತಹ ಉಪಕಾರವನ್ನು ಸ್ಮರಣೆ ಮಾಡಿಕೊಳ್ತಾರೆ. ಯಾರ್ಯಾರಿಗೆ ಏನು ಉಪಕಾರ ಮಾಡಿದ್ರು ಅದೆಲ್ಲವೂ ಕೂಡ ನಿಮಗೆ ಪುಣ್ಯ ಸಂಚಯವಾಗಿ ಪ್ರಭಾವವನ್ನು, ಫಲಿತಾಂಶವನ್ನು ನೀಡ್ತಾ ಇದೆ. ಪ್ರತಿಫಲ ನಿರೀಕ್ಷೆಯಲ್ಲಿ ಶ್ರಮಪಟ್ಟರೆ ಉತ್ತಮವಾದಂತಹ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅಂದರೆ ನನಗೇನೋ ಅನುಕೂಲ ಆಗಬೇಕು, ನಾನು ಈ ಕಷ್ಟಪಡ್ತಾ ಇದ್ದೀನಿ ಅಂತಕ್ಕಂತಹ ಮನೋಭಾವ, ಅದರಿಂದಲೂ ಕೂಡ ನಿಮಗೆ ಲಾಭ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಗಂಭೀರವಾದಂತಹ ಚಿಂತನೆಗಳನ್ನು ವಿದ್ಯಾರ್ಥಿಗಳು ನಡೆಸಬೇಕಾಗುತ್ತೆ. ಇಲ್ಲದೇ ಇದ್ದರೆ ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಇರತಕ್ಕಂತಹ ಕೆಲವಾರು ಗೊಂದಲಗಳು ಹಾಗೆಯೇ ಉಳಿಯುವಂಥದ್ದಾಗತ್ತೆ. ಜಾಗ್ರತೆಯನ್ನು ವಹಿಸಬೇಕು. ಇಲ್ಲ ಅಂತಾದರೆ ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ನಿಮಗಿರ್ತಕ್ಕಂತಹ ಹಲವಾರು ಸವಾಲುಗಳನ್ನು ಈ ದಿವಸ ಎದುರಿಸಿ ನೀವು ಜಯಶೀಲರಾಗ್ತೀರಿ. ಯಾವತ್ತೂ ಕೂಡ ಸವಾಲುಗಳನ್ನು ಸವಾಲುಗಳಾಗೇ ಸ್ವೀಕರಿಸಬೇಕು. ಆ ಸವಾಲುಗಳೆಲ್ಲಾದರೂ ಒಂದು ವೇಳೆ ಸಮಸ್ಯೆಗಳಾಗ್ಬಿಟ್ರೆ ಬಹಳ ದೊಡ್ಡ ಅನಾಹುತಕ್ಕೆ ಕಾರಣಗಳಾಗತ್ತೆ. ವಿದ್ಯಾರ್ಥಿಗಳಿಗೆ ಅಲ್ಪ ಸಂತೋಷದ ಸಾಧ್ಯತೆ. ಬೇಸರ ಮಾಡಿಕೊಳ್ಳಬಾರದು. ಪ್ರತಿನಿತ್ಯವೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಯಾಕೆ ಅಂತಂದರೆ ಬೆಳಗ್ಗೆ ಹುಟ್ಟತಕ್ಕಂತಹ ಸೂರ್ಯ ಅದೇ ರೀತಿಯಲ್ಲಿ ಇರೋದಿಲ್ಲ. ಹಾಗೆ ಪ್ರಾಕೃತಿಕವಾಗಿಯೇ ಹಾಗೆ ಬದಲಾವಣೆ ಆಗಬೇಕಾದ್ರೆ ನಮಗೆ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ವ್ಯತ್ಯಾಸಗಳು, ಬದಲಾವಣೆಗಳು ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಎನ್ನುವಂಥದ್ದು. ಏಕಾಗ್ರತೆಯಿಂದ ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಿ ಎಲ್ಲರಿಗೂ ಕೂಡ ಆ ಸಾಧನೆಯನ್ನು ಮನಮುಟ್ಟುವಂತೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ನಿಮಗೆ ಹೆಚ್ಚು ಆದಾಯ ಬರುವಂತಹ ದಿವಸವಾಗತ್ತೆ. ನಿಮಗಿರ್ತಕ್ಕಂತಹ ಹಲವಾರು ಸಮಸ್ಯೆಗಳನ್ನು ಈ ದಿವಸ ನೀವು ಎದುರಿಸಿ ಜಯಶೀಲರಾಗ್ತೀರಿ. ಎಲ್ಲರ ಮನದ ಮಾತಾಗ್ತೀರಿ ಅಂತಕ್ಕಂಥದ್ದು.
ವಿದ್ಯಾರ್ಥಿಗಳು ಅಧ್ಯಯನದ ದೃಷ್ಟಿಯಿಂದ ತೀವ್ರವಾದಂತಹ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಎಷ್ಟು ಪರಿಶ್ರಮ ಪಟ್ಟರೂ ಕಡಿಮೆ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಜಟಿಲವಾದಂತಹ ಸ್ಥಿತಿ ವಿದ್ಯಾ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಸರ್ಕಾರಿ ಕೆಲಸದಲ್ಲಿದ್ದಂತಹ ಅಡೆತಡೆಗಳು ನಿವಾರಣೆಯಾಗುತ್ತೆ. ಬಹಳ ಸಂತೋಷದ ವಿಷಯ ನಿಮಗಿದು, ಆಶ್ಚರ್ಯಕರವೂ ಹೌದು ಅಂತ ಹೇಳಬೇಕು. ನಿಮ್ಮ ಮಧ್ಯಸ್ಥಿಕೆಯಲ್ಲಿ ನಡೀತಕ್ಕಂತಹ ವ್ಯವಹಾರಗಳು ಸುಖಾಂತ್ಯವಾಗುತ್ತೆ. ಅದರಿಂದ ನಿಮಗೂ ಕೀರ್ತಿ, ಬೇರೆಯವರೂ ಕೂಡ ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡುವಂಥದ್ದಾಗತ್ತೆ. ಯಾವುದೇ ನಿರೀಕ್ಷೆ ಇಲ್ಲದೆ ಬೇರೆಯವರಿಗೆ ಮಾಡಿದಂತಹ ಸಹಾಯದಿಂದ ಗೌರವ ಬರುತ್ತೆ. ನೀವು ಇಲ್ಲೇ ನಾನು ಮಾಡಿದಂತಹ ಸಹಾಯಕ್ಕೆ ನನಗೇನಾದ್ರು ಹಿಂತಿರುಗಿ ಬೇಕು ಅನ್ನುವಂತಹ ಅಪೇಕ್ಷೆ ಇದ್ದರೆ ಯಾವುದೇ ರೀತಿಯ ಗೌರವ ಬರೋದಿಲ್ಲ. ಅದು ಕೇವಲ ವ್ಯವಹಾರವಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದು. ಉಪಕೃತರು ನಿಮ್ಮನ್ನು ಮನಸಾರೆ ಗೌರವಿಸ್ತಾರೆ. ಯಾರು ನಿಮ್ಮಿಂದ ಉಪಕಾರವನ್ನು ಪಡ್ಕೊಂಡಿರ್ತಾರೋ ಅವರು ಅಂತೂ ಮನಸಾರೆ ನಿಮ್ಮನ್ನು ಪ್ರೀತಿಸ್ತಾರೆ, ಅಭಿನಂದಿಸ್ತಾರೆ, ಗೌರವಿಸ್ತಾರೆ, ನಿಮ್ಮ ಆಶ್ರಯವನ್ನು ಪಡೀತಾರೆ, ನಿಮ್ಮನ್ನು ಹಿಂಬಾಲಿಸ್ತಕ್ಕಂತಹ ಮನೋಬುದ್ಧಿಯನ್ನು ಹೆಚ್ಚು ಮಾಡಿಕೊಳ್ತಾರೆ ಅಂತಕ್ಕಂತಹದ್ದು. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.